ಎಲ್ರಿಗೂ ನಮಸ್ಕಾರ. ಇವತ್ತು ಇಡೀ ಕರ್ನಾಟಕ ಮತ್ತು ದೇಶಕ್ಕೆ ಗೊತ್ತಿರೋ ತರ ನಮ್ಮ ರಾಷ್ಟ್ರ ಕಂಡ ಪ್ರಧಾನಿಯವರು, ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ ಧರ್ಮಪತ್ನಿ ಆಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮ ಚೆನ್ನಮ್ಮವರು ನಿಧನವಾಗಿ ಇವತ್ತು 11ನೇ ದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಅಧ್ಯಕ್ಷರು ಮತ್ತು ಕೋರ್ ಕಮಿಟಿ ಸದಸ್ಯರು ಹಾಗೂ ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದೀವಿ. ಇವತ್ತು ಇಡೀ ಲಕ್ಷಾಂತರ ಜನ ಇವತ್ತು ಅಲ್ಲಿ ಸೇರ್ತಕ್ಕಂಥ ಒಂದು ಸಂದರ್ಭ ಇದೆ. ಸುಮಾರು 5 ಲಕ್ಷದಿಂದ 7 ಲಕ್ಷ ಜನ ಸೇರ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಎಲ್ಲ ಲೀಡರ್ಸು ಸೇರ್ಕೊಂಡು ಸುಮಾರು ಕಾರುಗಳಲ್ಲಿ ಒಂದು 30-35 ಕಾರುಗಳಲ್ಲಿ ಇಲ್ಲಿಂದ ಹೋಗ್ತಾ ಇದೀವಿ. ನಾವು ಕೂಡ ಆ ಸಂದರ್ಭವನ್ನ ಆ ಒಂದು ತಿಥಿಗೆ ಹೋಗಿ ನಾವು ಕೂಡ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂಡು ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲ ತೆರಳುತ್ತಾ ಇದೀವಿ. ಈ ಸಂದರ್ಭಕ್ಕೆ ಬಂದಾಗ ಇವತ್ತು ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಬಹುಶಃ ನಾನೆಂದು ಕಂಡಿಲ್ಲ ಇರ್ತಕ್ಕಂಥ ಜನಸಾಗರ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದ್ರ ಜನಸಾಗರ ಬಹುಶಃ ನಾವು ಮಾಡೋಗಿರ್ತಕ್ಕಂಥ ಒಂದು ಪುಣ್ಯ ಕೆಲಸಕ್ಕೆ ಸಿಗತಕ್ಕಂಥ ಕಾರ್ಯಕ್ರಮ. ಬಹುಶಃ ತಾಯಿ ಪಕ್ಷಾತೀತವಾಗಿ ಇವತ್ತೇನು ಬಿಜೆಪಿ, ಕಾಂಗ್ರೆಸ್, JDS ಅಲ್ಲದೆ ಪಕ್ಷಾತೀತವಾಗಿ ಅವ್ರಿಗೆ ತಾಯಿಯಾಗಿ ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹಾಗೂ ಆ ಕುಟುಂಬಕ್ಕೆ ಬರೆಸತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾವೆಲ್ಲ ಹೋಗಿ ಈ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ.